ಬಾಯ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ರಸ್ತೆ ಬದಿ ವ್ಯಾಪಾರಕ್ಕೆ ಬ್ರೇಕ್. ಪಾಲಿಟೆಕ್ನಿಕ್ ಮೈದಾನಕ್ಕೆ ಹಬ್ಬದ ಮಾರುಕಟ್ಟೆ ಸ್ಥಳಾಂತರ. ನಗರಸಭೆ ಹಾಗೂ ಪೊಲೀಸ್ ಇಲಾಖೆಯಿಂದ ಖಡಕ್ ನಿರ್ಧಾರ. ನಮಸ್ಕಾರ. ಜಿ-ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹೆಸರು ಸೇರಿಸಿ. ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಎಲ್ಲೆಡೆ ಮನೆ ಮಾಡಿದೆ. ಆದರೆ ಹಬ್ಬದ ಖರೀದಿ ಭರಾಟೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಉಂಟಾಗುವ ಟ್ರಾಫಿಕ್ ಜಂಜಾಟಕ್ಕೆ ಬ್ರೇಕ್ ಹಾಕಲು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಮಹತ್ವದ ನಿರ್ಧಾರ ಕೈಗೊಂಡಿವೆ. ಹೌದು, ಹಬ್ಬದ ದಿನಗಳಲ್ಲಿ ರಸ್ತೆ ಬದಿಯ ವ್ಯಾಪಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು, ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಗಳೂರು ಜೋಡಿ ರಸ್ತೆ, ಎಂಜಿ ರಸ್ತೆ ಹಾಗೂ ಜನನಿ ಬಿಡ ರಸ್ತೆಗಳಲ್ಲಿ ತಳ್ಳುವ ಬಂಡಿಗಳು ಮತ್ತು ಫುಟ್ಪಾತ್ಗಳನ್ನು ಆಕ್ರಮಿಸಿ ವ್ಯಾಪಾರ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಈ ಹಿಂದೆ ಹಬ್ಬದ ಸಮಯದಲ್ಲಿ ಫುಟ್ಪಾತ್ ಆಕ್ರಮಣದಿಂದಾಗಿ ವಾಹನ ಸಂಚಾರ ದಟ್ಟಣೆ ಹಾಗೂ ಸಾರ್ವಜನಿಕರಿಗೆ ತೀವ್ರ ಕಿರಿಕಿರಿ ಉಂಟಾಗುತ್ತಿತ್ತು. ಇದನ್ನು ತಪ್ಪಿಸಲು ಶಾಸಕರ ಸೂಚನೆ ಮೇರೆಗೆ ಈ ಬಾರಿ ಪಾಲಿಟೆಕ್ನಿಕ್ ಕಾಲೇಜು ಹಿಂಭಾಗದ ಮೈದಾನದಲ್ಲಿ ಒಂದೇ ಕಡೆ ಮಾರುಕಟ್ಟೆ ವ್ಯವಸ್ಥೆ ಮಾಡಲಾಗಿದೆ. ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ಬೀದಿ ಬದಿ ವ್ಯಾಪಾರಿಗಳ ಸಭೆ ಕರೆದು ಪಾಲಿಟೆಕ್ನಿಕ್ ಮೈದಾನದಲ್ಲೇ ವ್ಯಾಪಾರ ವಹಿವಾಟು ನಡೆಸುವಂತೆ ಹಾಗೂ ಸಾರ್ವಜನಿಕರು ಸಹ ಅಲ್ಲೇ ಹಬ್ಬದ ಸಾಮಗ್ರಿಗಳನ್ನು ಖರೀದಿಸುವಂತೆ ಮನವಿ ಮಾಡಿದ್ದಾರೆ. ಹಬ್ಬದ ದಿನಗಳಲ್ಲಿ ನಗರಕ್ಕೆ ಬರುವ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳಿಗೆ ಸೂಕ್ತ ಬೆಳಕಿನ ವ್ಯವಸ್ಥೆ ಮತ್ತು ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲದೆ ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ವ್ಯಾಪಾರ ಮಾಡಲು ಬಿಡುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದಿಷ್ಟು ಚಿಂತಾಮಣಿಯಿಂದ ಬಂದ ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ-ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಆಯ್ತಾ, ಎಲ್ಲ ಯಾವುದೇ ಕಾರಣ ಹೂವು ಒಣಗುತ್ತದೆ, ಇಲ್ಲಿಂದ ಒಣಗ್ತದೆ. ಹಂಗಾಗಿ ನಮಗೂ ಇದೆ. ಈಗಲೇ ನೀವು ಪಾಪ ಹೇಳಿದಾಗ ಗೌರವ ಕೊಟ್ಟು ಹೋಗ್ತಾ ಇದ್ದೀರಾ, ನಿಮಗೆಲ್ಲ ಒಂದು ದಿವಸ ಕಷ್ಟ ಆಗ್ಬೋದು ಸ್ವಲ್ಪ ಹೋಗೋದಕ್ಕೆ. ಎಲ್ಲರೂ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ, ಅವಾಗ ಜನ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಇವಾಗ IDSMT ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟು ಅಂಗಡಿಗಳು ಇಟ್ಕೊಂಡಿದ್ದಾರೋ ಅಂಗಡಿಗಳು ಬಿಟ್ಟು ಯಾವ ಅಂಗಡಿನೂ ಬಿಡಲ್ಲ, ಎಲ್ಲರೂ ಒಂದೇ ಕಡೆ ಕಳಿಸ್ತೀವಿ. ಈಗ ಅಲ್ಲಿ ಕೆಲವರು ಅಲ್ಲಿ ಬಂದ್ಬಿಟ್ರೆ ನಿಮ್ಗೆ ವ್ಯಾಪಾರ ನಿಂತ ಹೋಗುತ್ತೆ, ಅದು ನಿಮ್ಮ ತಲೆಗೆ ಒಂದೇ ಆಗೋದು ಬೇಡ. ಇವತ್ತಿನ ಹೋಗಿ ಅಕಾಮಿಡೇಟ್ ಮಾಡ್ಕೊಳ್ಳಿ ಏನ್ ಬೇಕಂತ ನಾವು ಮಿಕ್ಕಿದ ನಿಮ್ಗೆ ಏನು ಹೇಳ್ತೀವಿ ನಮ್ಮ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಒಂದಿನ ನೀಟಾಗಿ ಹಬ್ಬ ಮಾಡ್ಕೊಳ್ಳಿ, ಎಲ್ರಿಗೂ ವ್ಯಾಪಾರ ಆಗಲಿ. ಆಯ್ತಾ, ನೀವು ಏನಾದ್ರು ಸಲಹೆಗಳಿದ್ರೆ ಕೊಡ್ರಿ. ಊರು ಶಾಂತಿ ತಗೋಲಿ, ಎಲ್ಲೂ ರೋಡ್ ಮಾಡೋದು ಬೇಡ. ಆಮೇಲೆ ಅಲ್ಲಿ ಏನಾದ್ರು ಗಲೀಜು ಈ ಬಾಳೆ ದಿಂಡುಗಳು ಅವು ತಂದಾಕ್ತಿರಲ್ಲ, ಅದನ್ನ ದಯವಿಟ್ಟು ಎತ್ತಾಕ್ಸಿ. ಯಾಕಂದ್ರೆ ನಾನೆಲ್ಲ ಗಾಡಿ ಬಿಡಿಸ್ತೀನಿ, ಅದಕ್ಕೆ ಹಾಕ್ಸಿ ಊರು ಕ್ಲೀನ್ ಆಗಿಲ್ಲ, ಮನೆಲ್ಲ ಕ್ಲೀನ್ ಮಾಡಿಸಿದ್ವಿ. ಆಯ್ತಾ, ನಿಮ್ದು ಇನ್ನೇನಂದ್ರೆ ಫಸ್ಟ್ ನೀವು ಹೇಳಿ, ನಾನು ಆಮೇಲೆ ಹೇಳ್ತೀನಿ. ಒಬ್ಬೊಬ್ಬರೇ ಹೇಳ್ಬೇಕು. ಒಂದು ಸುಮಾರು ವರ್ಷದಿಂದ ಮಾಡ್ತಾರೆ, ಕರೆಕ್ಟಾ? ಈಗ ನಾವು ಅವನಿಗೆ ಅನಿವಾರ್ಯವಾಗಿ ತೆಗೆದ್ವಿ. ಈಗ ಅದು ನಮ್ಮ ತಲೆಯಲ್ಲಿದೆ, ಅವ್ನಿಗೆ ಏನಾದ್ರು ಒಂದು ಅಕಾಮಿಡೇಟ್ ಮಾಡಬೇಕು, ಮಾಡ್ತೀವಿ. ನಿಮ್ಗೆಲ್ರಿಗೂ ಬೀದಿ ಬದಿ ವ್ಯಾಪಾರಸ್ಥರ ಐಡೆಂಟಿ ಕಾರ್ಡ್ ಯಾರಿಗಿಲ್ಲ? ಎಲ್ರಿಗೂ ಇದೆಯಲ್ಲ? ನೀವೆಲ್ಲ ನಮ್ಮಲ್ಲಿ ರೆಕಗ್ನೈಸ್ ಆಗಿದ್ರೆ ನಿಮ್ಗೆ ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀವಿ, ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾರನ್ನೋ ಕಳಿಸೋ ಉದ್ದೇಶ ಇಲ್ಲ. ತಾತ್ಕಾಲಿಕವಾಗಿ ನೀವು ಅಲ್ಲಿ ಇರ್ಬೋದು ಅಷ್ಟೇ. ನಿಮಗೆ ಶಾರ್ಟ್ಲಿ ನಿಮ್ಗೊಂದು ನೆಲೆ ಅಂತೂ ಕೊಡ್ತೀವಿ. ಆಯ್ತಾ, ಈಗ ಇವ್ರು ಹೇಳಿದ್ರು ಮಳೆ ದಿನ ಹಳ್ಳಿಗಳಿಂದ ಬರ್ತಾರೆ, ಹೊರಟಾಗ್ತಾರೆ. ಈ ಪಕ್ಕದಲ್ಲಿರೋರು ಹೇಳೋದು ನೀವು ಊರ್ನೆಲ್ಲ ಗಲೀಜಿಸ್ತಾರಲ್ಲ, ಕೇಳಿಲ್ಲ ಅಂತ ನಾನು ಬಂದು ಹೇಳ್ತೀನಿ. ಇಲ್ಲ ನಮ್ಮ ಪೊಲೀಸರು ಈ ಥರ ಹೇಳ್ತಾರೆ, ಅಲ್ಲಿಗೂ ಆಗಲಿಲ್ಲ ಅನಿವಾರ್ಯವಾಗಿ ನಾವು ತೆಗಿತೀವಿ. ಪಕ್ಕದಲ್ಲಿ ನೀವು ಹೇಳ್ಬೇಕು, ಊರು ಕ್ಲೀನ್ ಸೇರಿಸ್ಕೊಂಡು ಮಾತಾಡೋರು ಕ್ಲೀನ್ ಅಪ್ ಇಟ್ಕೊಂಡು ನಿಮ್ ಚೇಂಜ್ ಅಂತ ಹೇಳ್ಬೇಕು. ಆಯ್ತಾ? ಸೊ ನಿಮ್ಗೆಲ್ಲ ಸಾಮಾನು ಇದೆಯಲ್ಲ, ಏನಪ್ಪಾ ಎಲ್ಲ ಸಾಮಾನು ಇದೆ. ಪ್ರೀತಿಯಿಂದ ನಾವು ಯಾರಿಗೋ ಬಲವಂತವಾಗಿ ಮಾಡಕ್ ಹೋಗೋದಿಲ್ಲ, ಎಲ್ಲರೂ ಪ್ರೀತಿಯಿಂದ ಹೋಗ್ಬೇಕು, ಮಾಡ್ಕೊಬೇಕು. ನಿಮ್ ತಲೆಯಲ್ಲಿ ಒಂದಿದೆ, ನಾವೆಲ್ಲ ಅಲ್ಲಿ ಹೊರಟೋಗ್ತೀವಿ, ಕೆಲವರು ಅಲ್ಲಲ್ಲೆಲ್ಲ ಸೇರ್ಕೊಂಡು